ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿತ್ನ ವ್ಲಾಗ್ಸ್. ಗೈಸ್, ಇವಾಗ ಟೈಮ್ 6:30. ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವ್ರದ್ದು ಮೇಕಪ್ ಮಾಡ್ತಿದ್ದಾರೆ. ಅವಳು 5:30ಗೆ ಎದ್ದು ಸೊ ಸ್ನಾನ ಅದು ಇದೆಲ್ಲ ಮಾಡ್ಕೊಂಡು ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಾನು ಇನ್ನೂ ಫೇಸ್ ವಾಶ್ ಮಾಡಿದೆ ಅಷ್ಟೇ. ಸೊ ಅವಳು ಮೇಕಪ್ ಆಗಲಿ, ಆಮೇಲೆ ನಾನು ಲೈಟಾಗಿ ಮೇಕಪ್ ಏನು ಮಾಡಿಸಲ್ಲ, ಹೇರ್ ಸ್ಟೈಲ್ ಕರ್ಲ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸೊ ಅವಳಾಗಲಿ ಗೈಸ್, ತೋರಿಸ್ತೀನಿ ರೀ ಅವಳು. ಗೈಸ್ ಮುಗೀತು, ರೆಡಿಯಾಗಿದೆ. ನಂದು ಸೆಲ್ಫ್ ಮೇಕಪ್. ಆ್ಯಂಡ್ ಈಸ್ ವರ್ಷ ಅವಳು ಸ್ಟಿಕ್ ಆನ್ ನೈಲ್ಸ್ನ ಹಾಕ್ಕೊಳ್ತಿದ್ದಾರೆ. ಬಿಕಾಸ್ ಲಾಸ್ಟ್ ಎಂಗೇಜ್ಮೆಂಟಲ್ಲಿ ಮಾಡಿಸ ಸ್ವಲ್ಪ ನಮಗೆ ರಿಮೂವ್ ಮಾಡೋಕ್ಕೆಲ್ಲ ಕಷ್ಟ ಆಯಿತು. ಸೊ ಅದು 2 ಅವರ್ಸ್ ಅಲ್ಲಿ ಕುತ್ಕೊಂಡು ಪೇಷನ್ಸಿಂದ ಮಾಡಿಸ್ಕೊಬೇಕು. ಅಷ್ಟು ಟೈಮು ಇಲ್ಲ, ಪೇಷನ್ಸ್ ಇಲ್ಲ. ಆ್ಯಂಡ್ ಆ ನೈಲ್ ಕಟ್ಟಾಗೋದಕ್ಕೆ 2 ಮಂತ್ಸ್ ಆಯಿತು ರಿಕವರ್ ಆಗೋಕ್ಕೆ. ಸೊ ಅದಕ್ಕೆ ಸ್ಟಿಕ್ ಆನ್ ನೈಲ್ಸು ಏನಕ್ಕೆ 1 ಅವರ್ ಇದ್ದರೂ ಸಾಕು, 1 ಡೇ ಇದ್ದರೂ ಸಾಕು ಅಂದ್ಬಿಟ್ಟು ಬ್ರಾಡ್ ದಿಸ್. ಇದು ಕಾಲಿಗೆ, ಇದು ಕೈಗೆ. ಏನಿಲ್ಲ ಇದೆ. ಈಗ ಚೆಕ್ಔಟ್ ಆಗ್ತಿದ್ದೀವಿ. ರೂಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ಇವಾಗ ಇಲ್ಲಿಂದ ಹೋಗಿ ಮತ್ತು ಬೇರೆ ಶೂಸ್ನ ಮುಗಿಸಿ ನಾಳೆ ಮಂಗಳೂರು ಪ್ಲಾನ್ ಇರೋದು ಬೀಚ್ ಹತ್ರ. ಸೊ ಅಲ್ಲಿ ಹೋಗಿ ಬೇರೆ ರೂಮ್ನ ಬುಕ್ ಮಾಡಬೇಕು. ಅಲ್ಲಿ ಚೆಕ್ಔಟ್ ಮಾಡಬೇಕು ಅಷ್ಟೇ. ಹಾಗೆ ಸ್ಪಾಟ್ ಹತ್ರ ರೀಚ್ ಆದ್ವಿ. ನಾವು ಬಂದಿರೋದು ಚಿಕ್ಕಮಂಗ್ಳೂರು. ಸೊ ಹ್ಯಾಸ್ ಅ ಸ್ಪಾಟ್, ಅಲ್ಲಿ ಶೂಟ್ ಮಾಡೋದು ದೇವಸ್ಥಾನ ಹತ್ರ. ಕೆಳಗೆ ಆ್ಯಕ್ಚುಲಾಗಿ ಮಳೆ ಇಲ್ಲ, ಬಟ್ ನಾವು ಬಂದಿರೋದು ಮೇಲೆ ಬಂದಿದ್ದೀವಿ. ಸೊ ಸ್ವಲ್ಪ ಹನಿ ಆಗ್ತಿದೆ. ಇನ್ನೂ ಆ ಸ್ಪಾಟ್ ಹತ್ರ ಹೋದರೆ ಫುಲ್ ಮಳೆ ಐತೆ. ಸೊ ಅವ್ರು ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊತಾರೆ. ಅಲ್ಲಿ ದೇವಸ್ಥಾನ ಶೂಟ್ ಮಾಡಿಸ್ಬೇಕು. ಸೊ ನಾನು ಹಾಗೆ 1-2 ಫೋಟೋಸ್, 1 ವೀಡಿಯೋ ಮಾಡಿಸ್ಕೊಳ್ತೀನಿ ಅಷ್ಟೇ. ನನ್ನ ಕಾಲ್ಸ್ ಎಲ್ಲ ಹೋಗ್ಬಿಟ್ಟಿದೆ. ವ್ಯೂ ಗೈಸ್ ಸಕ್ಕತ್ತಾಗಿದೆ. ಆ್ಯಂಡ್ ಇದು ದೇವಸ್ಥಾನ, ಒಡೆ ಪೂಜೆ ಮಾಡ್ತಿದ್ದಾರಂತೆ. ಅರ್ಧ ಗಂಟೆ ಆದಮೇಲೆ ಮಾಡ್ತಾರೆ. ಆ್ಯಂಡ್ ಅವರು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊತಾ ಇದ್ದಾರೆ. ಸೊ ನಾನು ಅವ್ರನ್ನ ತೋರಿಸಿಲ್ಲ ಗೈಸ್, ಬಿಕಾಸ್ ನಮ್ಮ ಬಾಬಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗೋಕ್ಕಿಂತ ಮುಂಚೆ ಏನು ಪೋಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ಮಾತ್ರ ನಾನು ತೋರಿಸ್ತೀನಿ. ಆ್ಯಂಡ್ BTS ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಅದು. ಕ್ಯಾನ್ ಸಿ ಫೇಸ್ ಟು ಫೇಸ್ ನೋಡಿ, ಫೇಸ್ ಟು ಫೇಸ್. ಡ್ಯಾನ್ಸ್ ನೋಡಿ. ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಟ್ಟು ಪಾಪ ಇವರು ನೆನ್ಕೊಂಡು ಓಡಿ ಬೇಗ. ನಾವು ಮಳೆನೇ ಇರಲ್ಲ ಅಂದ್ಕೊಂಡ್ವಿ. ಬೆಳಗ್ಗೆ ಬಿಸಿಲಿತ್ತು ಎಲ್ಲ ಫುಲ್ ಮಳೆ. ನಾವು ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಸ್ಟಾಪ್ ಮಾಡಿದ್ವಿ. ಕಿನ್ಸಿ ಯಾವುದೋ ಇಲ್ಲೇ ಹೋಟೆಲ್ ಹತ್ರ. ನಾನು ವೈಟ್ ಬೇರೆ ಮಳೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹೋಯ್ತು ನನ್ನ ಡ್ರೆಸ್ ಎಲ್ಲ, ನಾನು ಹೇರ್ ಸ್ಟೈಲ್ ಕರ್ಲ್ಸ್ ಮಾಡಿಸೋದು ಹೋಯ್ತು, ಮೇಕಪ್ ಹೋಯ್ತು, ಎಲ್ಲ ಹೋಯ್ತು. ಇವಾಗ ಇಲ್ಲೇ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಸ್ಪಾಟ್ಗೆ ಹೋಗುತ್ತೆ. ಮಾಡ್ತಾರೆ ವಾವ್ ಗೈಸ್, ವ್ಯೂ ಮಾತ್ರ ಸಖತ್ತಾಗಿತ್ತು. ಆದರೆ ಮಳೆ ಇರಬಾರ್ದಾಗಿತ್ತು ಅಷ್ಟೇ. ಮಳೆ ಇಲ್ಲಂದಿದ್ರೆ ಮಸ್ತಾಗಿರ್ತಿತ್ತು. ಬಟ್ ನನ್ನ ಹೊಸ ಬಟ್ಟೆ ಎಲ್ಲ ಹೋಗುತ್ತೆ ಇವಾಗ ತಗೊಂಬಂದಿರೋದು. ಬಾ ವೇಟ್ ಮಾಡ್ತಾ ಇದ್ದೀವಿ ಮಳೆ ಸ್ವಲ್ಪ ಕಮ್ಮಿ ಅಂತ. ಕೆಳಗಡೆ ಜಾಗ ಮಳೆ ಬರಲ್ಲ, ಮೇಲೆ ಬಂದಿದ್ದೀವಲ್ಲ, ಸೊ ಸಿಕ್ಕಾಪಟ್ಟೆ ಮಳೆ. ವ್ಯೂ ಮಾತ್ರ ಸಖತ್ತಾಗೈತೆ. ಎಷ್ಟು ಪೀಸಾಗಿದೆ ಗೊತ್ತಾ. ನೆನೆಬೇಕು ಅನಿಸ್ತೈತೆ, ಬಟ್ ಬಟ್ಟೆ ಗಲೀಜಾಗುತ್ತಲ್ಲ ಅಂತ ಒಂದಷ್ಟೇ. ಡ್ರೆಸ್ ಇಲ್ಲಿ ಟೆಂಟ್ ಹಾಕ್ತಾರೆ ಗೈಸ್. ಇವಾಗ ಟೆಂಟ್ ಹಾಕಿದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ನೆಂದ್ಬಿಡ್ತೀನಿ.
ಇವಾಗ ನಾವು ಕಲರ್ ನಂಗೆ ಪರ್ಪಲ್ ಪೋಪೋಲ್ ಎಲ್ಲೋ ಡೇಟಿ ಕಲ್ಲು ನನಗೆ ಇರಲಿ ಅದು ರೈನ್ ಕೋಟ್ ತೊಗೊಳಕ್ಕೆ ಬಿಕಾಸ್ ನಾವು ಇವಾಗ ಮೇಲೆ ಸ್ಟ್ರೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸೊ ಆಗಲ್ಲ ನೆಲ್ಲ ಅಂತ ರೈನ್ ಕೋಟ್ ಅಕ್ಕ ಕಾಪಿ ಆಯ್ತಾ ನಾಗ ಕೊಡಕ್ಕ ಕಾಪಿ ಅಣ್ಣ ಯಾಕೆ ಬಸಾಡ್ತೀರಾ ಮತ್ತೆ ಅದರಲ್ಲಿ ಇಡಬೇಕಲ್ವಾ ವಾಪಸ್ ಇಸ್ಕೊಳಲ್ಲ ಅಣ್ಣ ಇದ್ರಲ್ಲಿ ಮತ್ತೆ ನೆಂದಾಗಿರುತ್ತೆ ನೀರು ಕಾಫಿ ಮಳೆ ವೆದರ್ ಸಕ್ಕತ್ತಾಗಿದೆ ಅರೆ ಶೂಟ್ ಮಾಡೋಕ್ಕಾಗಲ್ಲ ಅಣ್ಣ ಬೇರೆ ಟ್ರಿಪ್ ಥರ ಬರ್ಬೋದು ಶೂಟಿಗೆಲ್ಲ ಮಳೆ ಬರಬಾರ್ದು ಚೆನ್ನಾಗಿದೆ ಕಾಫಿ ಅಲ್ಲಿ ಕಂಪೇರ್ ಮಾಡಿದ್ರೆ ಶ್ರೀಕಾಂತ್ ಅಣ್ಣ ಕಾಮಿಡಿ ಪೀಸ್ ಥರ ಕಾಣಿಸ್ತೈತೆ ಅದು ಹಾಕೊಂಡಿರೋದು ಡ್ಯಾನ್ಸ್ ಆಡ್ತಾ ಇದ್ದೀರಲ್ಲ ಅದಕ್ಕೆ ಯೂಟ್ಯೂಬ್ ಬ್ಲಾಗ್ ಅದ ಫೋಟೋ ಅಲ್ಲ ಚಳಿ ಡ್ಯಾನ್ಸ್ ಸಖತ್ತಾಗೈತೆ ವೆದರ್ ಮಾತ್ರ ಆದ್ರೆ ನೆನೆಯೋದು ಬೇಡವೋ ಅಂತ ಚಳಿ 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 ಅವ್ರ ಕ್ಯಾಮ್ರಾಮ್ಯಾನ್ ಅಂತೂ ಇಳಿತಾರೆ ಎಲ್ಲ ಕಾರಿದ್ದ ಈಚೆ ಕಡೆಗ ಅಣ್ಣ ಅವ್ರು ಡೋರ್ ತೆಗಿತಾರೆ ಹಾಕ್ತಾರೆ ತೆಗಿತಾರೆ ಯಾರು ಅವ್ರ ಕ್ಯಾಮ್ರಾಮ್ಯಾನ್ ಅವರು ಈಚೆಗೆ ಬರಕ್ಕೆ ನಿಜವಾಗ್ಲೂ ಗಾಳಿ ಕೇಳ್ದು ಹೋಗ್ಬಿಡ್ತದೆ ಇದು ಅಲ್ಲ ಸುಮ್ಮನೆ ವೇಸ್ಟ್ ಬೇರೆ ಏನಕ್ಕೂ ಹೊರದೋಗಲ್ಲ ಗಾಳಿ ಕೇಳ್ದು ತೆಗೆದ್ಲ ಅಂದ್ರೆ ಬೆಸ್ಟ್ ₹100 ಅಂದ್ರೆ ಇನ್ನೆಷ್ಟು ಮಾತಾಡ್ತಾರೆ 130 ತಗೊಂಡ್ಬಂದು ಅವ್ರು ಮಾತಾಡ್ಸಲ್ಲ ಕ್ಯಾಮ್ರಾಮ್ಯಾನ್ ಅವ್ರ ಮಾತಾಡ್ಸಿ ಪಾಪ ಬೇಜಾರು ಮಾಡ್ಕೊಂಡ್ಬಿಡ್ತಾರಿಲ್ಲ ಅಂದ್ರೆ ಜಾತ್ರೆ ಸ್ಪೆಕ್ಸ್ ಯಾಕಂದ್ರೆ ಇವಾಗ ಅವ್ರು ಟೆಂಟ್ ಹಾಕ್ತಾರೆ ಸೊ ವಿಲ್ ಚೇಂಜ್ ದ ಡ್ರೆಸ್ ವರ್ಷ ಕಡೆ ನೋಡು ಅಂಬ್ರಲ್ಲ ಕೊಡು ಅಂಬ್ರಲ್ಲ ಅಂತ ಕೊಡೋರು ವರ್ಷ ಸ್ಯಾರಿ ವೈಟ್ ವಿತ್ ಪಿಂಕ್ ಫುಲ್ ವೈಟ್ ಅದು ಡ್ರೈ ಕ್ಲೀನ್ ಕೊಡ್ಬೇಕು ನಂದು ಡ್ರೆಸ್ಸು ಡ್ರೈ ಕ್ಲೀನ್ ಕೊಡಬೇಕು ಫುಲ್ ಹಾಳಾಗೋಗುತ್ತೆ ವೈಟ್ ಡ್ರೆಸ್ ಏನೂ ಮಾಡೋಕ್ಕಾಗಲ್ಲ ವಯಸ್ಸು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಅಂತ ವಾಪಸ್ ಹೋಗೋಲ್ಲ ಮುಗಿಸ್ಕೊಂಡೇ ಹೋಗಬೇಕು ಶೂಟ್ ಮುಗಿಸ್ಕೊಂಡು ಇಷ್ಟು ಕೆಳಗಡೆ ಬಿಸಿಲಿದ್ದು ನೋಡ್ಬಿಟ್ಟು ನಾವು ಫುಲ್ ಖುಷಿ ಆಗ್ಬಿಟ್ರು ಬಿಸಿಲಿದ್ದು ಆರಾಮಾಗಿ ಶೂಟ್ ಮಾಡ್ಬೋದು ಅಂತ ಆಮೇಲೆ ಬರ್ತಾ ಫುಲ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಬಟ್ ಚೆನ್ನಾಗಿದೆ ವೆದರು ಎಂಜಾಯ್ ಮಾಡೋಕ್ಕಷ್ಟೇ ಶೂಟ್ ಎಲ್ಲ ಮಾಡೋದಕ್ಕಾಗಲ್ಲ ಅವ್ರ ಕ್ಯಾಮ್ರಾ ಡ್ರೋನ್ ಅಂತೂ ಬಿಡೋಕ್ಕಾಗಲ್ಲ ಬಿಡಿ ಇಷ್ಟು ಗಾಳಿ ಐತೆ ಗೊತ್ತಾ ಡ್ರೋನ್ ಆಗಲ್ಲ ಕ್ಯಾಮ್ರಾದಲ್ಲಿ ಮಾಡ್ಬೋದು ಅಂಬ್ರೆಲಾ ಇಟ್ಕೊಂಡು ಮಾಡಬೇಕು ಸಿಕ್ಕಾಪಟ್ಟೆ ಗಾಳಿ ಸಿಕ್ಕಾಪಟ್ಟೆ ಮಳೆ ಇಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಟ್ಟೆ ಸೊ ದಿಸ್ ಇಸ್ ಫ್ರಮ್ H&M ತೊಗೊಂಡಿದ್ದೇನೆ ಅದು ಆ್ಯಂಡ್ ಶಾರ್ಟ್ಸ್ ಆ್ಯಂಡ್ ದಿಸ್ ಕ್ರಾಕ್ಸ್ ವರ್ಷದು ಹಾಕೊಂಡಿದ್ದೀನಿ ಅವರು ಅಲ್ಲಿದ್ದಾರೆ ಯಾರು ಕಾಣಿಸ್ತಿಲ್ಲ ಝೂಮ್ ಹಾಕಿದ್ರು ಕಾಣಿಸಿಲ್ಲ ನಾನು ರೈನ್ ಕೋಟ್ ಹಾಕೊಂಡ್ಬರ್ತೀನಿ ಚಳಿ 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 ಆಗ್ತೀನಿ ಸಖತ್ತಾಗಿದೆ ಮಾತ್ರ ಟ್ರಕ್ಕಿಂಗ್ ಆಗ್ತೈತೆ ನಮಗಂತೂ ನಾನಂತೂ ಫುಲ್ ಕವರ್ಡ್ ಸಖತ್ತಾಗಿದೆ ಪ್ಲೇಸ್ ವಾವ್ ನೆಮ್ಮದಿ ಗೈಸಿಲ್ಲಿ ಫೋನ್ ಇಲ್ಲ ಯಾರ್ದು ಫುಲ್ ನೆಟ್ವರ್ಕ್ ಇಲ್ಲ ಹೆಂಗಿರುತ್ತೆ ಬಂದ್ಬಿಡ್ಬೇಕು ಈ ಕಡೆ 1-2-3 ಡೇಸ್ ಫುಲ್ ಫಾಗು ಏನು ಕಾಣಿಸಲ್ಲ ಹಿಂಸಿದೆ ಬಾಬಾ ಆಯ್ ಮಾಡಿ ನನ್ನ ಬ್ಲಾಗಲ್ಲಿ ಅಟ್ಲೀಸ್ಟ್ ನಿಮ್ಮ ಡ್ರೆಸ್ ತೋರಿಸಲ್ಲ ಈಗಾದರೂ ನೋಡು ಸುಸ್ತಾಗ್ಬಿಟ್ರಾ ಇನ್ನೂ ಸೆಕೆಂಡ್ ಕಾಸ್ಟ್ಯೂಮ್ ಇದು ಒಂದೇ ಕಾಸ್ಟ್ಯೂಮಲ್ಲಿ ಆಗಿರೋದು ಸುಸ್ತಾಗ್ಬಿಟ್ರಿ ಬಂದೆ ಆ್ಯಕ್ಚುಲಿ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಕಿಚ್ಚಬೇಕು ಜೋರಾಗಿ ಹಚ್ತೈತೆ ಕಿಚ್ಚಬೇಕು ಅನಿಸ್ತಿಲ್ಲ ನಿಮಗೆ ಹೌದು ಏನೂ ಕಾಣಿಸ್ತಾ ಇಲ್ಲ ಅವ್ರ ಹಂಗೆ
ಸೊ ಕಿರ್ಚು ಮುದ್ದು ಬಾ ಬರ್ತಾರೆ. ಸ್ವಲ್ಪ ಹತ್ರ ವಾಪಸ್ ಚಿಕನ್ ತಂಡ ಏನೇನು ಉಳ್ದಿರ್ತ ಅದೆಲ್ಲ ಎತ್ಕೊಂಡ್ಬರೋದು. ಅವ್ರು ಸಾಂಗ್ಸ್ ಹಾಕೊಂಡು ಬಾಯ್ಸ್ ಎಲ್ಲ ಎಂಜಾಯ್ ಮಾಡ್ತಾರೆ. ನಾವು ಹಾಕ್ತೀವಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ನಾವು ಡ್ಯಾನ್ಸ್ ಮಾಡ್ತೀವಿ. ನಂಗೆ ಇಷ್ಟು ಸಹ ಕಾಲೇಜ್ ರಜೆ ಇದ್ದಿದ್ದಕ್ಕೂ ಈಚೆ ಬಂದಿದ್ದಕ್ಕೂ ಬಾ ನೆಮ್ಮದಿ. ಟೆನ್ಷನಿಂದ ಹೊರಗಡೆ ಬಂದಂಗೆ ಆಯ್ತೀವ. ನನಗೆ ಸಖತ್ತಾಗೈತೆ. ಬೇಕಿತ್ತು ಬೇಸಿದ್ದು ನನಗೆ ಈ ಥರ ಜಾಗ, ಈ ಥರ ಪೀಸು, ಯಾರೂ ಇಲ್ಲ, ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಸಖತ್ತಾಗೈತೆ ಅಣ್ಣ. ಎ ಸಿ ಬಿಸಿ ಯಾಕಣ್ಣ, ಚಳಿ ಆಗ್ತೈತಿ. ಆಚೆ ಇದ್ದಾಗ ಏನಿಲ್ಲ, ಅದೇ ಆಚೆ ಇದ್ದಾಗ ಏನಿರಲ್ಲ. ಬಿಕಾಸ್ ಆ ವಿಡಿಯೋ ಬೇಕಲ್ಲ ಅದಕ್ಕೆ. ಅಣ್ಣ ಹಲ್ದಿರಾಮ್ ಸುತ್ತಲ್ಲಿ ಎತ್ಕೊಂಡು ನಂಗೆ ಹೊಟ್ಟೆ ಸುತ್ತೈತೆ. ಬ್ಯಾಕ್ ಸೈಡ್ ಎಲ್ಲ ಸ್ಮೆಲ್ ಬಿಟ್ಟಿದಲ್ಲ, ಬಟ್ಟೆಗಳೆಲ್ಲ ನೆಂದೈತೆ. ನನ್ನ ಫೇವ್ರೆಟ್ ಕಲರ್ ಪಿಲ್ಲ ಹೋಗಲ್ಲ. ಫಿಶಲ್ಲಿ ಹೊಡ್ಸಿದ್ರು ಆಗಲ್ಲ. ಫುಲ್ ತವಾಗ್ಬಿಟ್ಟೈತೆ. ಚಳಿ ಚಳಿ ಚಳಿ. ಒಂದೇ ಒಂದು ಮಾತು ಬೇಕು. ಜ್ವರ ಬರ್ತಿದೆ ಚೆನ್ನಾಗಿ. ಅಷ್ಟೇ ಇಲ್ಲಿ ತನಕ ಬಂದು ಹೋಗ್ಬಿಟ್ರೆ ಇನ್ನು ಒಂದೇ ಅದೇ ಅದು ಕರೆಕ್ಟಾಗಿ ಸ್ಯಾರಿ ಶೂಟ್ ಆಗಿಲ್ಲ. ಹೋಗ್ಬಿಟ್ಟು ನೆಕ್ಸ್ಟ್ ವಾರ ಬಂದ್ರೆ ಅಷ್ಟೇ. ನೆಕ್ಸ್ಟ್ ವಾರ ನಿಮಗೆ ಒಂದೇ ಶೂಟ್ ಆಗಿರೋದು ನಮ್ದು. ಅದೇ ಅಲ್ಲಿ ದೇವಸ್ಥಾನ ಹತ್ರ. ಇಲ್ಲಿ ಆಗಲ್ಲ, ಇಲ್ಲೇನು ಸುಮ್ಮನೆ ನಾವು ಬಂದಿದ್ದಷ್ಟೇ. ಚಳಿ ಆಗ್ತಣ. ಯಾವ ತೆಗ್ದವ್ ಆಚೆಕ ಎಲ್ಲ ಬಿಸಿ ಆಗೋದು. ಯಾವುದೋ ಫಾಲ್ಸ್ ಬರೋದಿದೆ, ಅಲ್ಲೆಲ್ಲ ಹೋಗ್ತೀವಿ. ಬಿಕಾಸ್ ಅಲ್ಲಿ ಫಾರ್ ಜಸ್ಟ್ ಆಮೇಲೆ ನಾವು ನೈಟೇ ಮಂಗ್ಳೂರಿಗೆ ಹೋಗ್ಬಿಡ್ತೀವಿ. ಅಲ್ಲಿ ಬೀಚ್ಗೆ ಹೋಗೋಕ್ಕೆ. ಸೊ ಇಲ್ಲೇ ಫಾಲ್ಸ್ ಹತ್ರ ಶೂಟ್ ಮಾಡಿಕೊಂಡು ಆಮೇಲೆ ನನ್ನ ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ ಇರಲಿ ಹಾಕೋಬೇಕು. ಸೊ ಇನ್ನು ಶೂಟ್ಗೆ ಇಲ್ಲ ಹೋಮ್ ಸ್ಟೇ ತೊಗೊಂಡಿದ್ದೀವಿ. ಹೋಮ್ ಸ್ಟೇ ಒಂದು ರೂಮ್ ತೊಗೊಂಡು ಇಲ್ಲಿ ಮೇಕಪ್ನ ಮುಗಿಸಿ ಆ್ಯಂಡ್ ಇಲ್ಲಿ ಶೂಟ್ ಮುಗಿಸಿ ಆ್ಯಂಡ್ ಮಂಗ್ಳೂರು ಗ್ಯಾಗೈಸ್. ಆ್ಯಂಡ್ ಗ್ಯಾಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ನಾನು ನೆನ್ನೆ ನೈಟ್ ಹಾಕ್ಕೊಂಡಿದ್ದೆ, ಅದೇ ಹಾಕ್ಕೊಂಡೆ. ಬಿಕಾಸ್ ಇದನ್ನು ಫೋಟೋಸ್ ಇದ್ದಿಲ್ಲ ಆ್ಯಂಡ್ ಅದು ಫುಲ್ ಬೆಟ್ಟಾಗ್ಬಿಟ್ಟಿತ್ತು. ಅದಕ್ಕೆ ಅದನ್ನ ತೆಗೆದು ಇದನ್ನು ಹಾಕ್ಕೊಂಡೆ. ಇಲ್ಲಿ ಫಾಲ್ಸ್, ಮೇ ಬಿ ಸೌಂಡ್ ಕೇಳಿಸಿರ್ಬೋದು, ಅಲ್ಲಿ ಫಾಲ್ಸ್ ಇದೆ ಅಂತ. ಸೊ ಅಲ್ಲಿ ಶೂಟ್ ಆಗುತ್ತೆ. ಆ್ಯಂಡ್ ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ಕೊಡ್ತೀನಿ. ಆ್ಯಂಡ್ ಹೋಮ್ ಸ್ಟೇ ಇದೆ ಅಂದರೆ ಬಟ್ ನಮಗೆ ಇಷ್ಟ ಆಗಿಲ್ಲ. ಆ್ಯಂಡ್ ನಮ್ಮ ಮಂಗ್ಳೂರಿಗೆ ಇಲ್ಲಿಂದ 100 ಕಿಲೋಮೀಟರ್ಸ್ ಇದೆ. ಚಿಕ್ಕಮಂಗ್ಳೂರಿಂದ ಮಂಗ್ಳೂರಿಗೆ ಹೋಗಬೇಕಾದ್ರೆ ನೈಟು ಟ್ರಾವೆಲ್ ಮಾಡ್ಬಿಡಂತ. ಬಿಕಾಸ್ ನಾಳೆ ಮತ್ತೆ ಟ್ರಾವೆಲ್ದೇ 2 ಅವರ್ಸ್ ಆಗಿಬಿಡುತ್ತೆ. ಬೇಡ, ನೈಟು ಟ್ರಾವೆಲ್ ಮಾಡೋಣ. ಆ್ಯಂಡ್ ನಾಳೆ ಶೂಟ್ಗೆ ಸರಿ ಹೋಗುತ್ತೆ ಅಂತ ವಿ ಹ್ಯಾವ್ ಪ್ಲ್ಯಾನ್. ಗೈಸ್ ಇಷ್ಟು. ಆ್ಯಂಡ್ ಇವತ್ತು ಪ್ರಾಪರ್ ಶೂಟ್ ಆಗಿಲ್ಲ. ಬೆಳಗ್ಗೆ ಒಂದು ದೇವಸ್ಥಾನ ಹತ್ರ ಪ್ರಾಪರ್ ಶೂಟ್ ಆಯಿತು, ಮಳೆ ಇರಲಿಲ್ಲ. ಅದಾದಮೇಲೆ ನಾವು ಬೆಟ್ಟ ಹತ್ರ ಹೋಗಿದ ತಕ್ಷಣ ಫುಲ್ ಮಳೆ ಬಂದುಬಿಡ್ತು. ಇವಾಗೂ ವೆದರ್ ಚೆನ್ನಾಗಿದೆ. ಚಿಕ್ಕಮಂಗ್ಳೂರು ವೆದರ್ ಚೆನ್ನಾಗಿದೆ, ಬಟ್ ಮಳೆ ಇರಬಾರ್ದು ಅಷ್ಟೇ ಗೈಸ್. ಲಾಸ್ಟ್ ವೀಕ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ರು ನಮ್ಮ ಕ್ಯಾಮ್ರಾಮ್ಯಾನ್ ಆ್ಯಂಡ್ ವಿಡಿಯೋಗ್ರಾಫರು. ಅವರು ಲಾಸ್ಟ್ ವೀಕ್ ಬೇರೆ ಪ್ರೀ ವೆಡ್ಡಿಂಗ್ ಶೋ ಬಂದಿದ್ರಂತೆ ಶೂಟ್ ಮಾಡೋಕ್ಕೆ ಆವಾಗ. ಆ್ಯಂಡ್ ಹಿಯರ್ಸ್ ಅ ವ್ಯೂ. ಇಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಬಟ್ ನಮಗೆ ಟ್ರಾವೆಲ್ ತುಂಬ ಕಷ್ಟ ಆಗಿಬಿಡುತ್ತೆ. ನೈಟೇ ಟ್ರಾವೆಲ್ ಮಾಡೋದು ಬೆಸ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ. ಟೈಮ್ ವೇಸ್ಟ್ ಮಾಡಬಾರ್ದಲ್ಲ. ಇವತ್ತು ಅಷ್ಟೇ ಟ್ರಾವೆಲ್ಗೆ 3 ಅವರ್ಸ್ ಆಗಿಬಿಡ್ತು. ಶೂಟ್ಗಿಂತ ನಾವು ಟ್ರಾವೆಲ್ ತುಂಬ ಮಾಡಿಬಿಟ್ಟಿದ್ದೀವಿ. ಆ ಬೆಟ್ಟ ಇಲ್ಲ, ಈ ಬೆಟ್ಟಕ್ಕೆ, ಅಲ್ಲಿ ಇಲ್ಲಿ ಅಂತ. ಸೊ ಅದಕ್ಕೆ ನೈಟೇ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಚಿಕ್ಕಮಂಗ್ಳೂರಿಗೆ. ವಾವ್ ಗೈಸ್, ಸೌಂಡು ಎಷ್ಟು ಪೀಸ್ ಆಗಿದೆ. ಪಕ್ಷಿ ಸೌಂಡು, ನೀರು ಸೌಂಡು ಇದೆ.
ನಾವು ಇನ್ನೂ ಇಲ್ಲ, ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ. ವಾವ್, ನೋಡಿ ಫ್ರೆಂಡ್ಸ್, ಗೈಸ್ ನೋಡಿ ಗೈಸ್. ಏನು ಗೈಸ್ ಹೇಳಿ ಗೈಸ್, ಏನು ನೋಡಬೇಕು ಹೇಳೋಣ? ಅಷ್ಟೇ ಸ್ಟಾಪ್ ಮಾಡಿಬಿಡ್ತೀರಾ? ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಅವರೆಲ್ಲ, ಕಾಮಿಡೀಸ್ ಎಲ್ಲ. ಕ್ಯಾಮ್ರಾ ನೋಡ್ರೆ ಮಾತಾಡಲ್ಲ. ನೀವು ಶ್ರೀಕಾಂತ್ ಅಣ್ಣ ಎಲ್ಲರೂ ಅಷ್ಟೇ. ಆಫ್ ಕ್ಯಾಮ್ರಾ ಚೆನ್ನಾಗಿ ಕಾಮಿಡಿ ಮಾತಾಡ್ತೀರಾ, ಆನ್ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಮಾತಾಡೋದಿಲ್ಲ ಯಾರು. ಚಳಿ ಚಳಿ ಚಳಿ. ಅದಕ್ಕೆ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿಲ್ಲಮ್ಮ. ನೆಕ್ಸ್ಟ್ ಸೀಸನ್ಗೆ ಹೋಗ್ಬಿಡೋಣ ಕಾಮಿಡಿ ಕಿಲಾಡಿ. ನಡೀರಿ ಗೈಸ್ ನೀವು. ಇಲ್ಲ ಅದಕ್ಕೆ ವಿಡಿಯೋ ಮಾಡೋಣ, ಸುಮ್ಮನೆ ಮಾಡ್ಬಿಡೋದು. ನಡೀರಿ ಅಣ್ಣ. ಎಷ್ಟು ಕಷ್ಟ ಗೊತ್ತಾ ಅಲ್ಲಿಂದ ಬರೋಕ್ಕೆ. ಗೆದ್ದಾಯ್ತಂದ್ರೆ ಮುಗೀತು. ಅಲ್ಲಿ ಬಿದ್ದರೆ ಇಲ್ಲಿ ತನಕ ಬರ್ತೀವಿ. ವಾವ್, ಗೈಸ್ ಅಂತೀನಿ, ನನ್ನ ಫ್ರೆಂಡ್ಸ್ ಅನ್ನಲ್ಲ ಗೈಸ್ ಅಂತೀನಿ. ನೀವು ಗೈಸ್ ಅಂತೀನಿ, ಹಾಯ್ ಫ್ರೆಂಡ್ಸ್ ಅಂತ. ಅಯ್ಯೋ ಆಗ್ಲೇ ಮಾಡ್ಬೇಕಾಗಿತ್ತು. ನಾನು ಆಗ್ಲೇ ವಿಡಿಯೋ ಮಾಡ್ಬೇಕಿತ್ತು, ಚೆನ್ನಾಗಿರ್ತೈತೆ ಬಿದ್ದಿದ್ರೆ ಸರಿಯಾಗಿ. ಪಾಪ ಗೈಸ್ ನಮ್ಮ ಕ್ಯಾಮ್ರಾಮ್ಯಾನು ವಿಡಿಯೋಗ್ರಾಫರು ಏನೇನು ಆ್ಯಂಗಲಲ್ಲಿ ಕೂತ್ಕೊಂಡು ಪಾಪ ಮಳೆಯಲ್ಲೂ ಫೋಟೋಸ್, ವೀಡಿಯೋಸು ಫೋಟೋಸು. ಆ್ಯಂಡ್ ಅವ್ರು ಅಲ್ಲಿದ್ದಾರೆ, ಅವರು ಕೊರಿಯೋಗ್ರಾಫರು ಹೇಳ್ಕೊಡೋದಕ್ಕೆ. ಸಿಕ್ಕಾಪಟ್ಟೆ ಮಳೆ, ಆಗ್ಲಿಂದ ಮಳೆ ಇರಲಿಲ್ಲ. ಅವ್ರೇನೋ ವೀಡಿಯೋ ತೆಗೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮಳೆ ಸ್ಟಾರ್ಟ್ ಆಗುತ್ತೆ, ಏನಕ್ಕಂತ ಗೊತ್ತಿಲ್ಲ. ಶೂಟ್ ಮುಗೀತು, ಏನೋ ಒಂದು ಟೈಮೇ ಸರಿಯಿಲ್ಲ. ಆವಾಗಲಿಂದ ಮಳೆ ಇರಲಿಲ್ಲ, ನಾರ್ಮಲ್ ಇತ್ತು ವೆದರು. ಆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಳೆ ಬಂತು. ಓಹ್, ಇಟ್ಸ್ ನಾಟ್ ವರ್ತ್. ನಾನು ಅಷ್ಟು ಬಟ್ಟೆ ತಂದಿರೋದಕ್ಕೆ ಎಲ್ಲ ಬಟ್ಟೆ ಹಾಕೊಂಡ್ಬಿಡ್ಬೋದು. ಒಂದು 8ಕ್ಕಿಂತ ಜಾಸ್ತಿ ತಂದಿದ್ದೀನಿ ಬಟ್ಟೆ. ಸೊ ಒಂದೇನು ನೆನೀತಾ ಇದ್ರೆ ನಾನು ಚೇಂಜ್ ಮಾಡ್ತಾ ಇರ್ಬೋದು. ಅಬ್ಬಾ ಸಾಕಾಯ್ತು. ಇವತ್ತು ಊಟನೇ ಇಲ್ಲ. ಅಲ್ಲಿ ಏನು ಅಕ್ಕಿ ರೊಟ್ಟಿ ಆ್ಯಂಡ್ ಪುಳಿಯೋಗರೆ ತಿಂದಿದ್ದು. ಕ್ವಾಂಟಿಟಿನೂ ಕಮ್ಮಿ ಇತ್ತು. ಇಟ್ಸ್ ನಾಟ್ ವರ್ತ್. ನಮಗೆ ಇಲ್ಲಿ ಯಾವುದೋ ಅಷ್ಟು ಗೊತ್ತಿರಲಿಲ್ಲ. ನನ್ನ ಕ್ಯಾಮ್ರಾಮನ್ನೇ ಅಲ್ಲಿ ಕರ್ಕೊಂಡು ಹೋಗಿದ್ದು. ಯಾಗಸ್ ಮುಗೀತು. ಇವಾಗ ಏನು ಅಂತ ಇನ್ನೂ ಗೊತ್ತಿಲ್ಲ. ಡ್ರೋನ್ ಬಿಡಬೇಕು ಅಂತಿದ್ದಾರೆ, ಬಟ್ ಈ ವೆದರು ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಸೊ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಮಂಗ್ಳೂರಿಗೆ ಹೋಗ್ತೀವೋ ಇಲ್ಲ ಶೂಟ್ ಮಾಡ್ತಾರೋ ನೋ ಐಡಿಯಾ. ನಾನೊಬ್ಬ ರೂಮಲ್ಲಿ ಕೂತ್ಕೊಂಡಿರ್ತೀನಿ. ನನ್ನ ಕೈಲಂತೂ ಆಗಲ್ಲ. ನೆಂದು ಸಾಕಾಯ್ತು. ಎಷ್ಟು ಬಟ್ಟೆ ಚೇಂಜ್ ಮಾಡಿರೋದು ಇವತ್ತಂದರೆ 3 to 4 ಬಟ್ಟೆ ಚೇಂಜ್ ಮಾಡಿದ್ದೀನಿ. ಯಾಗೈಸ್ ಇಲ್ಲಿಂದ ಇವಾಗ ಗೋಯಿಂಗ್ ಫಾರ್ ಉಡುಪಿ. ಮಂಗ್ಳೂರು ಕ್ಯಾನ್ಸಲ್ ಆಗಿ ಉಡುಪಿಗೆ ಹೋಗ್ತಾಯಿದ್ದೆ, ಬಿಕಾಸ್ ಅಲ್ಲಿ ಬೋಟಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅದು ಫುಲ್ ವೆಟ್ ಆಗಿಬಿಟ್ಟೈತೆ ಇಲ್ಲೆಲ್ಲನೂ. ಮತ್ತೆ ಜ್ವರ ಬರುತ್ತೆ ಅಂತ ಕಷ್ಟ ಅಂದ್ಬಿಟ್ಟು ಏರ್ ಡ್ರೈ ಎಲ್ಲ ಮಾಡಿಕೊಂಡು ಸೊ ಡ್ರೆಸ್ನ ಚೇಂಜ್ ಮಾಡಿ ಇವಾಗ ಗೋಯಿಂಗ್ ಫಾರ್ ಉಡುಪಿ. ಅಲ್ಲೇ ರೆಸಾರ್ಟ್ ಬುಕ್ ಮಾಡಿ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ ವಿ ಹ್ಯಾವ್ ಪ್ಲ್ಯಾನ್. ಫೈರ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು. ಸೊ ಬನ್ನಿ ಹೋಗೋಣ. ಇವಾಗ ಕಾಫಿ ಕುಡಿಯೋಕ್ಕೆ ಅಂತ ವಿ ಹ್ಯಾವ್ ಸ್ಟಾಪ್ಡ್. ಎಷ್ಟು ತಲೆನೇ ಓಡ್ತಿಲ್ಲ. ಮಂಗಳೂರಲ್ಲೂ ಬಿಡ್ತಿಲ್ವಂತೆ, ಉಡುಪಿಯಲ್ಲೂ ಬೋಟಿಂಗ್ ಬಿಡ್ತಿಲ್ಲ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ರೆಸಾರ್ಟ್ಸ್ಗೆ ಹೋಗೋಣ ಅಂದರೆ ಸುಮ್ಮನೆ ಫೈರ್ ಕ್ಯಾಂಪಿಗೋಸ್ಕರ ರೆಸಾರ್ಟ್ ಈಸ್ ನಾಟ್ ವರ್ತ್. ಪರ್ ಹೆಡ್ 2800 ಕೇಳ್ತಿದ್ದಾರೆ. ನಾವು 10 ಮೆಂಬರ್ಸ್ಗೆ ತುಂಬ ಪ್ರೀ ವೆಡ್ಡಿಂಗ್ ಶೂಟೇ ತುಂಬ ಕಾಸ್ಟ್ಲಿ ಆಗೋಯ್ತು. ಅದರಲ್ಲಿ ರೆಸಾರ್ಟ್ಗೂ ಸಪ್ರೇಟ್ ಪೇ ಮಾಡಬೇಕಂತೆ. ಸೊ ಏನೋ ವರ್ಷ ಟೈಮೇ ಸರಿ ಇಲ್ಲ. ವರ್ಷ ಟೈಮ್ ಅಲ್ಲ, ನಾವು ಬಂದಿರೋ ಟೈಮ್ ಸರಿ ಇಲ್ಲ ಅಷ್ಟೇ. ಫೋನಾ ಬರ್ತಾಯ್ತಾ? ಯಾರು ಬಿಡಿ ಅಣ್ಣ, ಆಮೇಲೆ ಇಟ್ಕೊಳ್ಳಿ. ಸೊ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಬೆಳಗ್ಗೆ ಒಂದು ಓಕೆ ಟೆಂಪಲ್ದೇನೋ ಓಕೆ ಅನಿಸ್ತು. ಅದಾದಮೇಲೆ ಈಲ್ಸ್ ಹೋಗಿದ್ವಲ್ಲ, ಅದು ಸುಮ್ಮನೆ ಟ್ರಿಪ್ ಹೋಗೋದಕ್ಕೆ ಆ್ಯಂಡ್ ಪೀಸ್ ಆಫ್ ಮೈಂಡ್ಗೆ ಓಕೆ ಅನಿಸ್ತು. ಅದು ಬಿಟ್ಟರೆ ಇವಾಗ ಫಾಲ್ಸ್ ಚೆನ್ನಾಗಿತ್ತು, ಬಟ್ ಮಳೆ ಇಲ್ಲ ಅಂದರೆ ಸಕ್ಕತ್ತಾಗಿ ಬರ್ತಿತ್ತು. ಅವಳ ಏರ್ಸು ಕರ್ಲ್ ಮಾಡಿಸಿರೋದೆಲ್ಲನೂ ಮಳೆ ಬಂದ ತಕ್ಷಣ ಫುಲ್ ವೆಟ್ಟಾಗೋಯ್ತು. ಅದು ಪ್ರಾಪರ್ ಅನಿಸಿಲ್ಲ, ನನಗೇನು ಸ್ಯಾಟಿಸ್ಫೈ ಆಗಿಲ್ಲ. ಸೊ ನಾವು ಬುಕ್ ಮಾಡಿರೋದು ಪರ್ ಡೇಗೆ ಪೇ ಮಾಡೋ ಥರ. ಸೊ ನಾಳೆ ಮತ್ತೆ ಪೇ ಮಾಡಿ ಬುಕ್ ಮಾಡ್ಕೊಬೇಕು. ಅಟ್ಲೀಸ್ಟ್ ಪ್ಲೇಸ್ ಚೆನ್ನಾಗಿರೋ ಸಿಕ್ಕಿದ್ರೆ ಪೇ ಮಾಡಿದ್ರು ಓಕೆ, ವರ್ತ್ ಅನಿಸುತ್ತೆ. ಲೈಫಲ್ಲಿ ಒಂದ್ಸರಿ ಮದುವೆ ಆಗಿರೋದು ಒಂಥರ ಡ್ರೀಮ್ ಅದು. ಅದೇ ನಮಗೆ ಏನೋ ಇಷ್ಟ ಆಗ್ತಿಲ್ಲ. ಡ್ರೋನು ಅಷ್ಟೇ, ನಾವು ಒಂದೇ ಹತ್ರನೇ ನಾವು ಯೂಸ್ ಮಾಡಿ ಡ್ರೋನ್ ಇನ್ನೆಲ್ಲೂ ಯೂಸ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಆರ್ ಪ್ಲ್ಯಾನಿಂಗ್ ನಾವು ಎಲ್ಲಿ ಹೋಗೋದು, ಏನು ಶೂಟ್ ಮಾಡೋದು ಅಂತ ನೋಡೋಣ. ಬನ್ನಿ ಹೋಗಿ ಕಾಫಿ ಕುಡಿಬೇಕು. ಫಸ್ಟು ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಸ್ವಲ್ಪ ಟಿಫನ್, ಅದು ಮಧ್ಯಾಹ್ನ ತಿಂದಿತ್ತಾನೆ ನಾವು 11 ಸಮಥಿಂಗಲ್ಲಿ ಟಿಫನ್ ಮಾಡಿದ್ದು. ಅದಾದಮೇಲೆ ಏನೂ ತಿಂದಿರಲಿಲ್ಲ. ಇವಾಗ ಹೋಗಿ ತಿನ್ಕೊಂಬರೋಣ, ಕುಡ್ಕೊಂಬರೋಣ ಕಾಫಿನ. ನೋಡಿ
ಮಸಾಲ ಕಬಾಬ್ ಆ್ಯಂಡ್ ಎಗ್ ರೈಸ್ ಇನ್ನೂ ಬರೋದು. ಗೈಸ್ ಫೈನಲಿ ವಿ ಹ್ಯಾವ್ ಡಿಸೈಡೆಡ್ ಬೆಂಗಳೂರಲ್ಲೇ ಶೂಟ್ ಮಾಡ್ಸೋಣ ಅಂತ. ಇಲ್ಲಿ ವೆದರ್ ನಮಗೆ ಸಪೋರ್ಟ್ ಮಾಡ್ತಿಲ್ಲ, ಫುಲ್ಲು ಮಳೆ ಆ್ಯಂಡ್ ಮಂಗಳೂರಲ್ಲೂ ಬಿಡ್ತಿಲ್ವಂತೆ ಬೀಚ್ ಹತ್ರ, ಉಡುಪಿಯಲ್ಲೂ ಬೋಟಿಂಗ್ ಬಿಡ್ತಿಲ್ಲ. ಸೊ ಮಾಡಿನೂ ವೇಸ್ಟೇ. ರೆಸಾರ್ಟ್ಗೆ ಹೋದರೆ ಫೈರ್ ಕ್ಯಾಂಪ್ ಹಾಕಬೇಕು. ಸೊ ಬೆಂಗಳೂರಲ್ಲೇ ರೆಸಾರ್ಟ್ ಮಾಡಿ ಅಲ್ಲೇ ಮಾಡೋಣ ಅಂತ ವಿ ಹ್ಯಾವ್ ಡಿಸೈಡೆಡ್. ಇವಾಗ ಇಲ್ಲೇ ಎಗ್ ರೈಸು ಮತ್ತು ಪಾನಿಪುರಿ ಅದು ಇದು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಹೋಗಿ ಮನೆಗೆ ರೀಚ್ ಆಗಿಬಿಡ್ತೀವಿ 3 hours ಇಲ್ಲಿಂದ. ಸೊ 3 hours ಆದಮೇಲೆ ರೆಸ್ಟ್ ಮಾಡಿ ನಾಳೆ ಬೆಳಗ್ಗೆ ವಿಧಾನಸೌಧ ಆ ಥರ ಶೂಟ್ ಮಾಡಬೇಕು ಅಂದ್ಕೊಂಡೆ. 9ಗೆ ಲಾಸ್ಟ್ ಅಂತೆ ಅಲ್ಲಿ, ಆಮೇಲೆ ಪೊಲೀಸವರು ಶೂಟ್ ಮಾಡೋಕ್ಕೆ ಬಿಡೋಲ್ಲ. ಸೊ ಬೆಳಗ್ಗೆ ಅಲ್ಲಿ ಶೂಟ್ ಮುಗಿಸ್ಕೊಂಡು ಆಮೇಲೆ ರೆಸಾರ್ಟ್ಗೆ ಹೋಗಿ ಅಲ್ಲಿ ಮಾಡೋಣ ಅಂತ. ಇಲ್ಲಂತೂ ಆಗಲ್ಲ, ಗೌನ್ಸ್ ಎಲ್ಲ ತೊಗೊಂಡಿದ್ದೀವಲ್ಲ, ಸುಮ್ಮನೆ ಆಗಲ್ಲ. ಅದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ಒಂದೊಂದು ಡೇ ಮುಂದೆ ಹೋಗ್ತಿರೋ ಎಕ್ಸ್ಟ್ರಾ ಚಾರ್ಜಸ್ ಮಾಡಬೇಕಂತ. ಸೊ ಅದಕ್ಕೋಸ್ಕರ ಕಾಂತ 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 ಏನಪ್ಪ ಲಿರಿಕ್ಸ್ ರವಿಚಂದ್ರನ್ ರಾಜ ರಾಜ ಅಂತ ಕೇಳಕ್ ಮುಂಚೆ ಕಾಂತ ಕಾಂತ ಅಂತ ಕೇಳಿ ನಿನ್ನೆ ಸಾಕೈತಾ ಇದ್ಲಿ. ಗೈಸ್ 12 ಗಂಟೆಗೆ 2-3 ನಿಮಿಷ ಇದೆ ಅಷ್ಟೇ. ಸೊ ಇವಾಗ ಮನೆಗೆ ಬಂದು ಆ್ಯಂಡ್ ನಾಳೆ ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಅಲ್ಲೆಲ್ಲ ಬೇಡ ಫುಲ್ ಮಳೆ ಶೂಟ್ಗೆಲ್ಲ ಆಗಲ್ಲ ಅಂತ ಹೇಳ್ಕೊಂಡು ವಿ ಹ್ಯಾವ್ ಡಿಸೈಡ್ ಆ್ಯಂಡ್ ಬ್ಯಾಕ್ ಹೋಮ್. ನಮ್ಮ ಮನೆಗೆ ಬಂದು ಮಲಗೋದಿದೆಯಲ್ಲ ಗೈಸ್, ಎಷ್ಟೇ ಲೇಟ್ ಆದರೂ ಒಂಥರ ನೆಮ್ಮದಿ. ಬೇರೆ ಕಡೆ ಮಲಗೋದಕ್ಕಿಂತ ನಮ್ಮ ಮನೆ ನನ್ನ ರೂಮು ಮಲಗೋದೇ ಒಂಥರ ಖುಷಿ. ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಫ್ ಯು ಗೈಸ್ ಲೈಕ್ ದಿಸ್ ಬ್ಲಾಗ್, ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಇಂಟ್ರೆಸ್ಟಿಂಗ್ ಬ್ಲಾಗ್. Until then, take care, bye bye, thank you for watching.